ಆಷಾಢ ಏಕಾದಶಿಯ ಪ್ರಯುಕ್ತ ತಿರುಪತಿಯಲ್ಲಿ ಎಲ್ಲೆಲ್ಲೂ ಗೋವಿಂದನ ಭಜನೆ ಕಂಡು ಬಂದಿತು. ತಿರುಪತಿಯಲ್ಲಿ ನೆರೆದಿದ್ದ ಸಹಸ್ರಾರು ಭಕ್ತ ಸಾಗರ ಚಿನ್ನದ ರಥೋತ್ಸವ ಕಂಡು ಪುಳಕಿತರಾದರು. ಲಕ್ಷ್ಮೀ ಪದ್ಮಾವತಿಯೊಂದಿಗೆ ವೆಂಕಟರಮಣ ಸ್ವಾಮಿಯು ಬಂಗಾರದ ರಥದಲ್ಲಿ ವಿರಾಜಮಾನನಾಗಿ ತಿರುಪತಿಯ ರಾಜಬೀದಿಗಳಲ್ಲಿ ಸಾಗಿ ಬರುತ್ತಿರುವ ಒಂದೊಂದು ದೃಶ್ಯ ನಯನ ಮನೋಹರವಾಗಿತ್ತು. ನೆರೆದಿದ್ದ ಭಕ್ತಗಣ ತಿಮ್ಮಪ್ಪನ ಆಶೀರ್ವಾದ ಪಡೆದುಕೊಂಡು ಪಾವನರಾದರು. ಹಿಂಸಾ ಮಾರ್ಗ ತೊರೆದು 6 ನಕ್ಸಲರು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಮುಂದೆ ಶರಣಾಗಿದ್ದರು. ಈ ಮೊದಲೇ ನಕ್ಸಲರು ಶರಣಾಗತಿಗೆ ಮುಂದಾದರೂ ವಿಕ್ರಮ್ ಗೌಡ ವಿರೋಧದಿಂದಲೇ ಅದಕ್ಕೆ ಹಿನ್ನಡೆಯಾಗಿತ್ತು ಎಂದು ತಿಳಿದು ಬಂದಿದೆ. ಸಂಧಾನಕಾರರ ಜೊತೆ ಶರಣಾಗತಿಗೆ ಒಪ್ಪದ ವಿಕ್ರಮ್ ಗೌಡ, ನನ್ನ ಹೋರಾಟ ನಂಬಿದ ಜನರಿಗೆ ಮೋಸ ಮಾಡುವುದಿಲ್ಲ, ನಾವು ರಾಜಿಗೆ ಹೋದರೆ ಜನರಿಗೆ ದ್ರೋಹ ಮಾಡಿದಂತೆ ಎಂದು ವಿಕ್ರಮ್ ಆಡಿರುವ ಆಡಿಯೋ ಒಂದು ವೈರಲ್ ಆಗುತ್ತಿದೆ. ಈಗ ನಾವು ಯಾವುದೇ ರಾಜಿ ಮಾಡಲ್ಲ, ರಾಜಿಗೆ ಹೋಗಲ್ಲ, ಯಾವುದೇ ಪಕ್ಷದ ಜೊತೆಗೆ ಈ ವ್ಯವಸ್ಥೆ ಹೀಗೆ ಇರುವಂಥ ವ್ಯವಸ್ಥೆ ಜೊತೆಗೆ ರಾಜಿಗೆ ಹೋಗಲ್ಲ. ಈಗ ರಾಜಿಗೆ ಹೋಗ್ತೀವಿ ಅಂದ್ರೆ ಅರ್ಥ ಏನು? ಮತ್ತೆ ನಾವು ದ್ರೋಹ ಮಾಡಿದೀವಿ ಅಂತ ಅಲ್ಲ, ದುಡಿಯೋ ಜನರಿಗೆ ದ್ರೋಹ ಮಾಡಿದೀವಿ ಅಂತ ನಾವು ದುಡ್ಡು ಮಾಡೋದಲ್ಲ, ನಮಗೆ ಬಲೆ ಹಾಕೋದಲ್ಲ ಅದು. ಅದೇ ನಮ್ಮನ್ನು ಬಲೆ, ಅದನ್ನ ರಾಜಿ ಮಾಡ್ಕೊಳಕ್ಕೆ ಪ್ರಯತ್ನ ಆಗ್ತಾರೆ. ಈಗ ನಮ್ಮನ್ನೀಗ ಮಾತುಕತೆಗೆ ಬನ್ನಿ ಅಂತ ಯಾಕೆ ಕರಿತಿದ್ದಾರೆ? ಸಂಧಾನಕ್ಕೆ ಬಂದು ನಾಳೆ ನಮ್ಗೆ ಈಗ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನಮ್ಗೆ. ಚಿತ್ರದುರ್ಗದ ಸ್ವಾಮಿ ಕೇಸ್ನ ಎಲ್ಲ 17 ಆರೋಪಿಗಳು ಇಂದು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿ ಕೆಲಕಾಲ ವಿಚಾರಣೆ ಎದುರಿಸಿದರು. ಜಾಮೀನು ನೀಡುವ ಸಂದರ್ಭದಲ್ಲಿ ಕೋರ್ಟ್ ವಿಚಾರಣೆಯೆಂದು ಕಡ್ಡಾಯವಾಗಿ ಹಾಜರಾಗುವಂತೆ ಷರತ್ತು ವಿಧಿಸಿದ್ದರ ಕಾರಣ ಇಂದು ಹಾಜರಾಗಿದ್ದರು. ನಂತರ ಕೋರ್ಟ್ ಪ್ರಕರಣದ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಮುಂದೂಡಲಾಯಿತು. ಇನ್ನು ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ದರ್ಶನ್ ಕಂಡು ಭಾವುಕರಾದ ಘಟನೆ ಕೂಡ ನಡೆಯಿತು. ಶತ್ರುಗಳ ನಾಶಕ್ಕೆ ಡಿಕೆ ಶಿವಕುಮಾರ್ ಹೋಮ ಮತ್ತು ಟೆಂಪಲ್ ರನ್ ನಡೆಸಿದ್ದಾರೆ ಎನ್ನುವ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಗೆ ಇಂದು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟ ಡಿಕೆ ಶಿವಕುಮಾರ್ ಅವರು, ನಾನು ದಿನಾಲೂ ಹೋಮ ಹವನ ಮಾಡ್ತೇನೆ, ನನಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರೆಲ್ಲರಿಗೂ ರಕ್ಷಣೆ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ, ಆ ವಿಷಯದಲ್ಲೇನು ಮುಚ್ಚುಮರೆ ಇಲ್ಲ ಅಂತ ಹೇಳಿದ್ರು. ಶತ್ರುಗಳನ್ನ ನಾಶಪಡಿಸಲಿ ಅಂತ ಹೇಳಿ ಪೂಜೆಯನ್ನ ಮಾಡಿಸ್ಕೊಂಡು ಬಂದಿದ್ದಾರೆ. ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ. ಎವ್ರಿ ಡೇ ನನಗೆ ಒಳ್ಳೇದಾಗಲಿ, ನನಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಇದೇನು ಮುಚ್ಚಿಲ್ಲ, ಮರೆ ಏನಿಲ್ಲ. ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ, ಮೀಡಿಯಾವರು ಹೊಸ ಸುದ್ದಿಗಳನ್ನೆಲ್ಲ ಹಿಂದೆ ಕ್ರಿಯೇಟ್ ಮಾಡ್ತಾ ಇರ್ತೀರಿ. ನಿಮ್ಮಿಂದನೂ ನನಗೆ ರಕ್ಷಣೆ ಸಿಗ್ತದೆ. RRR ಸಿನಿಮಾ ಖ್ಯಾತಿಯ ರಾಮ್ ಚರಣ್ ನಟನೆಯ ಗೇಮ್ ಚೇಂಜರ್ ಸಿನಿಮಾ ಇಂದು ಬಿಡುಗಡೆಯಾಗಿದೆ. ಈ ಸಿನಿಮಾವನ್ನ ತಮಿಳು ಸ್ಟಾರ್ ನಿರ್ದೇಶಕ ಶಂಕರ್ ಅವರು ನಿರ್ದೇಶಿಸಿದ್ದಾರೆ. ಸಿನಿಮಾವು ರಾಜಕೀಯ ಮತ್ತು ಭ್ರಷ್ಟಾಚಾರದ ಕಥೆಯನ್ನ ಒಳಗೊಂಡಿದ್ದು, ಸಿನಿಮಾದಲ್ಲಿ ಬಾಲಿವುಡ್ ಬೆಡಗಿ ಕಿಯಾರಾ ಅಡ್ವಾಣಿ ನಾಯಕಿಯಾಗಿ ನಟಿಸಿದ್ದಾರೆ. ಇನ್ನು ಸಿನಿಮಾ ನೋಡಿದ ಹಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಸ್ಪಿನ್ ಕ್ರಿಕೆಟಿಗ ಚಹಲ್ ಮತ್ತು ಧನಶ್ರೀ ಜೋಡಿ ಬೇರೆ ಬೇರೆಯಾಗಿದ್ದಾರೆ ಎಂಬ ಸುದ್ದಿಯ ಬೆನ್ನಲ್ಲೇ ಮತ್ತೊಬ್ಬ ಕ್ರಿಕೆಟಿಗನ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಕ್ರಿಕೆಟಿಗ ಕನ್ನಡಿಗ ಮನೀಶ್ ಪಾಂಡೆ ಹಾಗೂ ಅವರ ಮಡದಿ ಆಶ್ರಿತಾ ಶೆಟ್ಟಿ ನಡುವೆ ವೈಮನಸ್ಸು ಮೂಡಿದ್ದು, ಈ ಜೋಡಿ ವಿಚ್ಛೇದನ ಪಡೆಯಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಪರಸ್ಪರ ಅನ್ಫಾಲೋ ಮಾಡಿಕೊಂಡಿದ್ದಾರೆ. ಜೊತೆಗೆ ಇಬ್ಬರ ಖಾತೆಯಿಂದ ಜೊತೆಗಿರುವ ಫೋಟೋಗಳು ಡಿಲೀಟ್ ಆಗಿವೆ. ಹಾಗಾಗಿ ಇವರಿಬ್ಬರ ನಡುವೆ ಡಿವೋರ್ಸ್ ಮಾತುಕತೆ ಕೇಳಿ ಬರ್ತಾ ಇದೆ.